ಸಣ್ಣ ಪುಟ್ಟದ್ದಕ್ಕೂ ಕೂಡ ಹೈಕಮಾಂಡ್ ಬಳಿ ಹೋಗಬಾರ್ದು. ರಾಷ್ಟ್ರೀಯ ಮಟ್ಟದ ವಿಷಯಗಳಿದ್ರೆ ಮಾತ್ರ ಹೋಗಬೇಕು. ಸ್ವಪಕ್ಷದ ವಿರುದ್ಧವೇ ಮಾಜಿ ಸಿಎಂ ಸದಾನಂದ ಗೌಡ ಬೇಸರವನ್ನ ಹೊರಹಾಕಿದ್ದಾರೆ. ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ಹೈಕಮಾಂಡ್ ಬಳಿ ಹೋಗೋದಲ್ಲ, ಏನಾದರೂ ರಾಷ್ಟ್ರ ಮಟ್ಟದ ವಿಷಯಗಳಿದ್ರೆ ಮಾತ್ರ ಹೈಕಮಾಂಡ್ ಹತ್ರ ಹೋಗಬೇಕು ಅಂತ ಸ್ವಪಕ್ಷದ ವಿರುದ್ಧವೇ ಮಾಜಿ ಸಿಎಂ ಸದಾನಂದ ಗೌಡ ಬೇಸರ ವ್ಯಕ್ತಪಡಿಸಿರೋದು. ಪಕ್ಷದಲ್ಲಿ ಆಂತರಿಕ ಗೊಂದಲ ಇರೋದು ಸ್ವಾಭಾವಿಕ. ಹೈಕಮಾಂಡ್ ಅಂದಾಗ ಕೊನೆ ಹಂತದಲ್ಲಿ ಕ್ರಮ ಕೈಗೊಳ್ಳುತ್ತೆ. ಹೈಕಮಾಂಡ್ ಮಂಡಲ ಜಿಲ್ಲೆ ಸಮಸ್ಯೆ ಸರಿಪಡಿಸೋದಲ್ಲ, ಅದನ್ನ ಸ್ಥಳೀಯವಾಗಿಯೇ ನಾಯಕರು ಬಗೆಹರಿಸಬೇಕು. ಜಿಲ್ಲೆಯ ಅಧ್ಯಕ್ಷರು ಬಳಿಕ ರಾಜ್ಯಾಧ್ಯಕ್ಷರ ಆಯ್ಕೆ ನಡೆಯಲಿದೆ. ವಿಶೇಷವಾದ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದೀವಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ವ್ಯಾಪ್ತಿಯಲ್ಲಿರ್ತವೆ, ಆದರೆ ಇತ್ತೀಚೆಗೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಯಾವ ಪಕ್ಷನೂ ನಾನು ಹೊರತು ಅಂತ ಹೇಳಿದರೆ ಎಲ್ಲ ರಾಜಕೀಯ ಪಕ್ಷದಲ್ಲಿ ಈ ಆಂತರಿಕ ಗೊಂದಲಗಳೇ ಅವರ ಪಕ್ಷಕ್ಕೆ ಮುಳುವಾಗಿರುವಂಥದ್ದು. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಒಂದು ರೀತಿಯಲ್ಲಿ ಸಂಘಟನೆಯ ಶಕ್ತಿ ಕುಂತದೆ ಮತ್ತು ಆ ಕೆಳಗಿನ ಹಂತದ ಕಾರ್ಯಕರ್ತರು ಇದರಿಂದ ತುಂಬ ನೋವನ್ನು ಅನುಭವಿಸ್ತಾರೆ. ನಿಜ, ಈಗ ಹೈಕಮಾಂಡ್ ಅಂತ ಹೇಳುವಂಥ ಆ ಒಂದು ಶಬ್ದಕ್ಕೆ ಯಾವ ಅರ್ಥ ಕೊಡಬೇಕು, ಹೇಗೆ ವ್ಯಾಖ್ಯಾನ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಎಲ್ಲ ಪಾರ್ಟಿಗಳಲ್ಲಿ ಅದು ಆಗಿಬಿಟ್ಟಿದೆ. ಹೈಕಮಾಂಡ್ ಕೊನೆಯ ಹಂತದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತದೆ ಮತ್ತು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಈ ರೀತಿಯ ಪೂರ್ತಿ ಹೈಕಮಾಂಡ್ ಆಧಾರಿತವಾದಂಥ ಒಂದು ರಾಜಕೀಯ ಸಂಘಟನೆ ಅಲ್ಲ. ಹೈಕಮಾಂಡ್ ಕೆಲವು ನ್ಯಾಷನಲ್ ಇಶ್ಯೂಸ್ಗಳ ಬಗ್ಗೆ ಅಥವಾ ರಾಜ್ಯ ಮಟ್ಟದಿಂದ ಮೇಲ್ಪಟ್ಟದಲ್ಲಿ ತಗೊಳ್ಳುವಂಥ ಕೆಲವು ತೀರ್ಮಾನ ಬಗ್ಗೆ ಮಾಡಬೇಕು ಹೊರತು ಸಣ್ಣ ಪುಟ್ಟದಕ್ಕೂ ಕೂಡ ನಾವು ಎಲ್ಲದಕ್ಕೂ ಹೈಕಮಾಂಡ್ ಅಂತ ಹೇಳುವಂಥದ್ದು ಅದು ಸರಿಯಲ್ಲ. ನಾನು ಭಾರಿ ನೇರವಾಗಿ ಹೇಳ್ತೀನಿ, ಹೈಕಮಾಂಡಿಗೂ ತನ್ನದೇ ಆದಂಥ ಇತಿಮಿತಿ ಇದೆ. ಹೈಕಮಾಂಡ್ ಎಲ್ಲ ನಿಮ್ಮ ಮಂಡಲ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಸಮಸ್ಯೆಗೆ ಪರಿಹಾರ ಕಂಡುಹುಡುಕಬೇಕಾದವರು ಲೋಕಲ್ ಪಕ್ಷದ ಪ್ರಮುಖರೇ ಹೊರತು ಅದು ಹೈಕಮಾಂಡ್ ಅಲ್ಲ. ಹೈಕಮಾಂಡ್ ರೀತಿ ನೀತಿಗಳ ಬಗ್ಗೆ, ಹೈಕಮಾಂಡ್ ಕೆಲವು ರಾಜ್ಯ ಮಟ್ಟದ ಅಧ್ಯಕ್ಷರ ಆಯ್ಕೆ ಮತ್ತೊಂದರ ಬಗ್ಗೆ ಇದು ಕೂಡ ಗೊಂದಲ ಇಲ್ಲದ ರೀತಿಯಲ್ಲಿ ನಡೆದರೆ ರಾಜ್ಯ ಮಟ್ಟದಲ್ಲೇ ನಡಿಬೇಕು. ನೋಡಿ, ನಾವು ಮೊನ್ನಿಂದೀಚೆ ಒಂದು ವಿಶೇಷವಾದಂಥ ಒಂದು ಕಾರ್ಯಾಚರಣೆಗೆ ಪ್ರಾರಂಭ ಮಾಡಿದ್ದೇವೆ. ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿ, ನಮ್ಮ ಪರಿವಾರದ ಹಿರಿಯರು ಹೇಳಿ, ಎಲ್ಲರನ್ನೂ ಒಮ್ಮೆ ಒಟ್ಟಿಗೆ ಸೇರಿ ಮಾತಾಡುವಂಥ ಪ್ರಯತ್ನಗಳನ್ನು ನಾವು ಕಳೆದ 2 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಯಾರನ್ನು ಕರೆದು ಮಾತಾಡುವಂಥ ಪ್ರಯತ್ನವನ್ನು ಯಾರೂ ಮಾಡಿಲ್ಲ. ಪ್ರತಿಯೊಬ್ಬರು ಕೂಡ ನಾನೇ ಸುಪ್ರೀಂ ಅಂತ ಹೇಳುವಂಥ ರೀತಿಯಲ್ಲಿ ವರ್ತನೆಗಳನ್ನು ಮಾಡಿರುವಂಥದ್ದು ಮತ್ತು ಆ ರೀತಿಯ ವರ್ತನೆಗಳನ್ನು ಮಾಡಿದ ಕಾರಣ ಸಾಧಾರಣ ಒಬ್ಬ ಮಟ್ಟದ ಕಾರ್ಯಕರ್ತ ಕೂಡ ನಾನು ಹೇಳಿದ ಹಾಗೆ ನಡಿಬೇಕು ಅಂತ ಹೇಳುವಂಥ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿರುವಂಥದ್ದು ಅದು ಸಂಘಟನೆಗೆ ಒಂದು ಮಾರಕ ಆಗುವಂಥದ್ದಾಯಿತು. ನಾನು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಗಲಿಕ್ಕೆ ಕೂಡ ಒಂದು ರೀತಿಯಲ್ಲಿ ನಮ್ಮ ಆಂತರಿಕವಾದಂಥ ಭಿನ್ನಾಭಿಪ್ರಾಯಗಳು ಕಾಲೆಳೆಯುವಂಥ ಪ್ರಯತ್ನಗಳೇ ಒಂದು ಮೇಜರ್ ಅದಕ್ಕೆ ಕಾರಣ ಅಂತ ಹೇಳುವಂಥದ್ದನ್ನು ನಾವೆಲ್ಲ ನೋಡುವಂಥದ್ದನ್ನು ಕಂಡಿದ್ದೇವೆ. ಆದರೆ ಪಕ್ಷದ ಆಂತರಿಕವಾಗಿ ಗೊತ್ತೇ ಇಲ್ಲದೆ ಈಜಾಡಲಿಕ್ಕೆ ಹೋದಾಗ 2-3 ಜನ ಈಜಾಡಲಿಕ್ಕೆ ಹೋದಾಗ ಹಿಂದೆ ಇದ್ದವ ಮುಂದೆ ಇದ್ದವನ ಕಾಲೆಳೆದು ಬಿಟ್ಟರೆ ಅವು ಮುಳುಗಿ ಹೋಗ್ತಾನೆ, ಹಿಂದಿನವ ಬೇಕಾದ್ರೆ ಈಜಾಡ್ಕೊಂಡು ಬರ್ಬೋದು. ಇದಕ್ಕೆ ಬೇಕಾಗಿ ಈಗಿನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ. ನಮಗೇನೋ ನಾನು ನಿನ್ನೆ ಕೂಡ ಹೇಳಿದ ಮಾಧ್ಯಮದವರು ಕೇಳಿದಾಗ ಒಂದು ಸಕಾರಾತ್ಮಕವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ.